ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಪವನ. ರಾಜಕಾರಣದಲ್ಲಿ ಬಳ್ಳಾರಿ ಭುಗಿಲೆದ್ದಿದೆ. ರೆಡ್ಡಿಗಳ ಕಾಳಗ ಜೋರು ಹಾಕಿದೆ. ಬ್ಯಾನರ್ ಗಲಾಟೆ ಮಾಸುವ ಮುನ್ನವೇ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. 73 ಕೋಟಿ ರೂಪಾಯಿ ಬೆಲೆ ಬಾಳುವ ಮಾಡೆಲ್ ಹೌಸ್ಗೆ ಬೆಂಕಿ ಇಟ್ಟವ್ರು ಯಾರು, ಯಾಕೆ ಬೆಂಕಿ ಇಟ್ರು, ಇಲ್ಲಿದೆ ಈ ಬಗ್ಗೆ ವಿಶೇಷ ವರದಿ. ಹೌದು, ರಾಜ್ಯ ಹಾಗೂ ರಾಜಕೀಯ ಚಿತ್ತ ಈಗ ಬಳ್ಳಾರಿಯತ್ತ ತಿರುಗಿದೆ. ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನನ್ನ ಬಲಿ ಪಡೆದುಕೊಂಡಿತ್ತು. ಆದ್ರೆ ಇದೀಗ 73 ಕೋಟಿ ಬೆಲೆ ಬಾಳುವ ಮಾಡೆಲ್ ಹೌಸ್ ಬೆಂಕಿಗೆ ಆಹುತಿಯಾಗಿದೆ. ಬ್ಯಾನರ್ ಗಲಾಟೆ ಕೇಸ್ ಆರುವ ಮುನ್ನವೇ ಈ ಘಟನೆ ನಡೆದಿರೋದು ಸಾಕಷ್ಟು ರಾಜಕೀಯ ಪ್ರೇರಿತ ಅಂತ ಬಿಂಬಿಸಲಾಗ್ತಾ ಇದೆ. ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲುಗೆ ಸೇರಿದಂತ ಜಿ² ಲೇಔಟ್ನಲ್ಲಿರುವಂತಹ ಮಾಡೆಲ್ ಹೌಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಕಾಂಗ್ರೆಸ್ನವರೇ ಬೆಂಕಿ ಹಚ್ಚಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ಹಿನ್ನೆಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಜನಾರ್ದನ್ ರೆಡ್ಡಿ ಮಾಲೀಕತ್ವದ ಮಾಡೆಲ್ ಹೌಸ್ಗೆ ಬೆಂಕಿ ಹಾಕಿದ ಪ್ರಕರಣ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕೋಲಾಹಲ ಸೃಷ್ಟಿಸಿದೆ. ಜನಾರ್ದನ್ ರೆಡ್ಡಿ ಸೈಟ್ ಇಂಜಿನಿಯರ್ ರಿಜ್ವಾನ್ ನೀಡಿದಂತ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದ್ದು 8 ರಿಂದ 10 ಜನ ದುಷ್ಕರ್ಮಿಗಳ ಸೇರ್ಕೊಂಡು ಈ ಬೆಂಕಿ ಹಚ್ಚಿದ್ದಾರೆ ಅಂತ ದೂರನ್ನ ನೀಡಲಾಗಿದೆ. ಮನೆಯಲ್ಲಿದ್ದಂತ 1,25,00,000 ರೂಪಾಯಿ ಮೌಲ್ಯದ ಪರಿಕರಗಳು ನಷ್ಟವಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖವಾಗಿದೆ. ಇನ್ನು ಕಂಟೋನೆಂಟ್ ಪ್ರದೇಶದಂತಹ ತಮ್ಮ ಮಾಲೀಕತ್ವದ ಜಿ² ಲೇಔಟ್ನಲ್ಲಿ ಜನಾರ್ದನ್ ರೆಡ್ಡಿ ಸುಮಾರು 73 ಕೋಟಿ ವೆಚ್ಚದಲ್ಲಿ ಮಾದರಿಯ ಮನೆಯನ್ನ ನಿರ್ಮಿಸಿದ್ರು. ಆದ್ರೆ ಲೇಔಟ್ನಲ್ಲಿ ಮಾದರಿಯ ಮನೆಗಳನ್ನ ನಿರ್ಮಿಸುವ ಸಂಬಂಧ ಗ್ರಾಹಕರಿಗೆ ತೋರಿಸುವ ಸಲುವಾಗಿ ಈ ಮನೆಯನ್ನ ನಿರ್ಮಿಸಲಾಗಿತ್ತು. ಶುಕ್ರವಾರ ಸಂಜೆ ದುಷ್ಕರ್ಮಿಗಳು ಸ್ಥಳಕ್ಕೆ ತೆರಳಿ ರೆಡ್ಡಿಯ ಮಾಡೆಲ್ ಹೌಸ್ನ ಬಾಗಿಲು ಕಿಟಕಿಗಳನ್ನ ಮುರಿದು ಕಿಟಕಿಯ ಗಾಜುಗಳನ್ನ ಒಡೆದು ಹಾಕಿದ್ದಾರೆ. ಬಳಿಕ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ಈ ಬೆಂಕಿ ಹಚ್ಚಿದವ್ರು ಯಾರು, ಯಾಕೆ ಹಚ್ಚಿದ್ದಾರೆ ಅನ್ನುವಂತಹ ತನಿಖೆನ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನಷ್ಟು ಈ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.